ಸಾಧಾರಣ ಕಾಲದ 25ನೆಯ ಗುರುವಾರ. ಮೊದಲನೆಯ ವಾಚನ ಪ್ರವಾದಿ ಹಗ್ಗಯನ ಗ್ರಂಥದಿಂದ ವಾಚನ. ಪರ್ಷಿಯದ ಚಕ್ರವರ್ತಿಯಾದ ಡೇರಿಯಸ್ ಅವನ ಆಳ್ವಿಕೆಯ 2ನೇ ವರ್ಷದ 6ನೇ ತಿಂಗಳ 1ನೆಯ ದಿನದಂದು ಪ್ರವಾದಿ ಹಗ್ಗಯನ ಮುಖಾಂತರ ಸರ್ವೇಶ್ವರ ಸ್ವಾಮಿ ನೀಡಿದ ದೈವೋಕ್ತಿ. ಅದು ಶೇಲೇತಿಯನ ಮಗನು, ಜುದೆಯ ನಾಡಿನ ದೇಶಾಧಿಪತಿಯೂ ಆದ ಜೆರುಬ್ಬಾಬೆಲನನ್ನು ಮತ್ತು ಯೆಹೋಚಾದಾಕನ ಮಗನು, ಮಹಾಯಾಜಕನೂ ಆದ ಯೆಹೋಶುವನನ್ನು ಉದ್ದೇಶಿಸಿ ಕೊಡಲಾದ ಸಂದೇಶವಾಗಿತ್ತು. ಸೇನಾಧೀಶ್ವರರಾದ ಸರ್ವೇಶ್ವರ ಇಂತೆನ್ನುತ್ತಾರೆ: ಮಹಾದೇವಾಲಯವನ್ನು ಪುನಃ ಕಟ್ಟುವುದಕ್ಕೆ ಸಮಯ ಇನ್ನೂ ಬಂದಿಲ್ಲ ಎಂದುಕೊಳ್ಳುತ್ತಾರೆ ಈ ಜನರು. ಆಗ ಪ್ರವಾದಿ ಹಗ್ಗಯನ ಮುಖಾಂತರ ಸರ್ವೇಶ್ವರ ಕೊಟ್ಟ ಸಂದೇಶವೇನೆಂದರೆ, ನನ್ನ ಆಲಯ ಹಾಳು ಬಿದ್ದಿರುವಾಗ ನೀವು ಸೊಗಸಾದ ಹಲಗೆ ಹೊದಿಸಿದ ಮನೆಗಳಲ್ಲಿ ವಾಸಿಸುವುದು ಸರಿಯೋ? ನಮಗೆ ಒದಗಿರುವ ಪರಿಸ್ಥಿತಿ ಏನು ಆಲೋಚಿಸಿ ನೋಡಿ. ನೀವು ಬಿತ್ತಿದ ಬೀಜ ಬಹಳ, ಪಡೆದ ಫಲ ವಿರಳ. ತಿನ್ನುತ್ತೀರಿ, ಆದರೆ ತೃಪ್ತಿ ಇಲ್ಲ. ಕುಡಿಯುತ್ತೀರಿ, ಆದರೆ ದಾಹ ನೀಗುವುದಿಲ್ಲ. ಒದೆಯುತ್ತೀರಿ, ಆದರೆ ಚಳಿ ಹೋಗುವುದಿಲ್ಲ. ದುಡಿಮೆಗಾರನ ದುಡ್ಡಿನ ಚೀಲ ತೂತಿನ ಚೀಲ. ಸೇನಾಧೀಶ್ವರ ಸರ್ವೇಶ್ವರ ಹೇಳುವುದನ್ನು ಕೇಳಿ. ನಿಮಗೆ ಒದಗಿರುವ ಪರಿಸ್ಥಿತಿಯನ್ನು ಕುರಿತು ಆಲೋಚಿಸಿ ನೋಡಿ. ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ, ಆಗ ನಾನು ಪ್ರಸನ್ನನಾಗುವೆನು, ನನ್ನ ಮಹಿಮೆಯನ್ನು ಪ್ರಕಟಿಸುವೆನು ಎಂದು ನುಡಿಯುತ್ತಾರೆ ಸ್ವಾಮಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು, ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಹಾಡಿರಿ ಪ್ರಭುವಿಗೆ ನೂತನ ಕೀರ್ತನೆಯನ್ನು, ಭಕ್ತರ ಸಭೆಯಲ್ಲಿ ಸ್ತುತಿ ಮಾಡಿರಿ ಆತನನ್ನು. ಆನಂದಿಸಲಿ ತಮ್ಮ ಸೃಷ್ಟಿಕರ್ತನಲ್ಲಿ ಇಸ್ರಾಯೇಲರು, ತಮ್ಮ ರಾಜನಿಗೆ ಜಯಕಾರ ಮಾಡಲಿ ಸಿಯೋನಿನವರು. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಆತನ ನಾಮವನ್ನು ಕೀರ್ತಿಸಲಿ ಕುಣಿತದಿಂದ, ಆತನನ್ನು ಭಜಿಸಲಿ ತಮಟೆ ಕಿನ್ನರಿಗಳಿಂದ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು, ಜಯಶೀಲರನ್ನಾಗಿಸುತ್ತಾನೆ ದೀನ ದಲಿತರನ್ನು. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಹಿಗ್ಗಲಿ ಭಕ್ತಾದಿಗಳು ದೊರೆತ ವಿಜಯದಲ್ಲಿ, ಜಯಕಾರ ಮಾಡಲಿ ತಮ್ಮ ತಮ್ಮ ಶಿಬಿರಗಳಲ್ಲಿ. ಇರಲಿ ಪ್ರಭುವಿನ ಸ್ತೋತ್ರ ಅವರ ಬಾಯಲ್ಲಿ, ಇದು ತರಲಿ ಭಕ್ತರೆಲ್ಲರಿಗೆ ಗೌರವವನ್ನು. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಘೋಷಣೆ. ಹಲ್ಲೆಲೂಯ ಹಲ್ಲೆಲೂಯ. ನಮ್ಮ ಉದ್ಧಾರಕ ಕ್ರಿಸ್ತ ಯೇಸು ಮೃತ್ಯು ಶಕ್ತಿಯನ್ನು ವಿನಾಶಗೊಳಿಸಿ ಅಮರ ಜೀವವನ್ನು ಶುಭ ಸಂದೇಶದ ಮೂಲಕ ಬೆಳಕಿಗೆ ತಂದರು. ಹಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ನಡೆಯುತ್ತಿದ್ದ ಎಲ್ಲ ಸಂಗತಿಗಳು ಸಾಮಂತ ರಾಜ ಹೆರೋದನ ಕಿವಿಗೆ ಬಿದ್ದವು. ಅವನ ಮನಸ್ಸು ಕಳವಳಗೊಂಡಿತು, ಏಕೆಂದರೆ ಯೌವಾನನು ಮರಳಿ ಜೀವಂತನಾಗಿ ಎದ್ದಿದ್ದಾನೆ ಎಂದು ಕೆಲವರು, ಎಲೀಯನು ಪುನಃ ಕಾಣಿಸಿಕೊಂಡಿದ್ದಾನೆ ಎಂದು ಇನ್ನು ಕೆಲವರು, ಪ್ರಾಚೀನ ಪ್ರವಾದಿಗಳಲ್ಲಿ ಒಬ್ಬನು ಮರಳಿ ಜೀವಂತನಾಗಿದ್ದಾನೆ ಎಂದು ಮತ್ತೆ ಕೆಲವರು ಹೇಳುತ್ತಿದ್ದರು. ಹೆರೋದನಾದರೋ, ಯೌವಾನನೇ, ಅವನನ್ನು ನಾನೇ ಶಿರಚ್ಛೇದನ ಮಾಡಿಸಿದನಲ್ಲ, ಮತ್ತೆ ಇವನಾರು, ಇವನ ಬಗ್ಗೆ ಇಂಥ ವಿಷಯಗಳನ್ನೆಲ್ಲ ಕೇಳುತ್ತಾ ಇರುವೆನಲ್ಲ ಎಂದುಕೊಂಡು ಯೇಸುವನ್ನು ನೋಡಲು ಅವಕಾಶ ಹುಡುಕುತ್ತಿದ್ದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ಸ್ವೀಕರಿಸು, ಈ ಬಾಳು ಹಸನಾಗಿಸು, ಈ ಬಾಳು ಹಸನಾಗಿಸು. ನಾ ದುಡಿಯುವ ದುಡಿಮೆ ಎನಗೆ ಸಾಲದು, ನಿನಗೇನ ನೀಡಿ ಹೆಸರು ಮಾಡಲೆಯ. ನಾ ದುಡಿಯುವ ದುಡಿಮೆ ನನಗೆ ಸಾಲದು, ನಿನಗೇನ ನೀಡಿ ಹೆಸರು ಮಾಡಲೆಯ. ಮಾಡಿಗ ಮರದಲ್ಲಿ ಸೊರಗಿಹ ದೇಹದಿ, ನಿನಗಾಗಿ ಪ್ರೀತಿಯ ನಾ ತಂದಿರೆ. ಇದನಲ್ಲದೆ ನಾ ಏನು ಕೊಡಲಿ, ಇದನಲ್ಲದೆ ನಾ ಏನು ಕೊಡಲಿ. ಧನಿಕನು ನೀ, ಶ್ರಮಿಕನು ನಾ, ಧನಿಕನು ನೀ, ಶ್ರಮಿಕನು ನಾ, ಎನ್ನನ್ನೇ ಸ್ವೀಕರಿಸಯ್ಯ, ಎನ್ನನ್ನೇ ಸ್ವೀಕರಿಸಯ್ಯ. ಯಾವ ಕಾಣಿಕೆ ನೀಡಲಯ್ಯ ನಿನಗೆ, ಜಗದ ಸರ್ವವು ನಿನ್ನದಾಗಿದೆ ಪ್ರಭುವೇ. ಪೀಠದ ಬಲಿಯಾಗಿ ನಾ ಬಂದಿರೆ. ನನದೆಲ್ಲ ನಿನದೇ, ನಿನ್ನೊಲವು ನನದೇ. ದೇವಾ ಸ್ವೀಕರಿಸೋ, ಈ ಬಾಳು ಹಸನಾಗಿಸು, ಈ ಬಾಳು ಹಸನಾಗಿಸು. ಎನ ಕೇಳದೆ ಈ ಒಡಲ ನೀ ನೀಡಿಹೆ, ನಿನಗೇಳದೆ ಪಾಪದಲ್ಲಿ ಬಿದ್ದೇನಯ್ಯ. ಎನ ಕೇಳದೆ ಈ ಒಡಲ ನೀ ನೀಡಿದೆ, ನಿನಗೇಳದೆ ಪಾಪದಲ್ಲಿ ಬಿದ್ದೇನಯ್ಯ. ಮೋಸದ ಧರೆಯಲ್ಲಿ ಎನ್ನ ಮೇಲಿನ ಪ್ರೀತಿಯಲ್ಲಿ ಜನತೆಗೆ ಮೊದಲಲ್ಲಿ ಅರ್ಪಿಸಿಹೆ. ಇದಕ್ಕಾಗಿ ನಾ ನಿನಗೇನ ನೀಡಲಿ, ಇದಕ್ಕಾಗಿ ನಾ ನಿನಗೇನ ನೀಡಲಿ. ನಾನೆಯು ನೀ, ಭಿಕ್ಷುಕನ, ನಾನೆಯು ನೀ ಭಿಕ್ಷುಕನ. ಎನ್ನನ್ನೇ ಸ್ವೀಕರಿಸಯ್ಯ, ಎನ್ನನ್ನೇ ಸ್ವೀಕರಿಸಯ್ಯ. ಯಾವ ಕಾಣಿಕೆ ನೀಡಲಯ್ಯ ನಿನಗೆ, ಜಗದ ಸರ್ವವು ನಿನ್ನದಾಗಿದೆ ಪ್ರಭುವೇ. ಪೀಠದ ಬಲಿಯಾಗಿ